ನಿತ್ಯ ಸತ್ಯ ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ತಮಗೆಲ್ಲ ಸ್ವಾಗತ. ಇಲ್ಲಿ ತನಕ ಡೀಲ್ ಬಗ್ಗೆ, ಅದರ ರಹಸ್ಯ ಕಾರ್ಯಾಚರಣೆ ಬಗ್ಗೆ ಮಾತಾಡಿದ್ವಿ. ಬನ್ನಿ, ಇಂಥ ಒಂದು ಮನಸ್ಥಿತಿಗಳ ಬಗ್ಗೆ ಸೈಕಿಯಾಟ್ರಿಸ್ಟ್ಗಳು ಏನು ಹೇಳ್ತಾರೆ ಅಂತ ಖ್ಯಾತ ಮನಃಶಾಸ್ತ್ರಜ್ಞರು, ಲೇಖಕರು, ಬಹಳಷ್ಟು ಲೇಖನಗಳನ್ನು ಓದಿದ್ದೀರಿ. ಜೊತೆಗೆ ಟಿ ವಿ ಕಾರ್ಯಕ್ರಮಗಳಲ್ಲೂ ಕೂಡ ಅವರು ನೋಡಿದ್ದೀರಿ. ಆ ಶ್ರೀಧರ್ ನಮ್ಮ ಜೊತೆಗಿದ್ದಾರೆ. ಡಾಕ್ಟರ್ ಆ ಶ್ರೀಧರ್ ಅವ್ರು ಏನು ಹೇಳ್ತಾರೆ ಈ ನಿತ್ಯಾನಂದನ ಮನಸ್ಥಿತಿಯ ಬಗ್ಗೆ ಹೇಳೋಣ. ಆದರೆ ಅವ್ರ ಜೊತೆ ನಾನು ಮಾತಾಡೋಕ್ಕಿಂತ ಮೊದಲು ಸೈಕಿಯಾಟ್ರಿಸ್ಟ್ಗಳ ಬಗ್ಗೆನೇ ನಿತ್ಯಾನಂದ ಮಹಾಸ್ವಾಮಿಗಳು ಮಾತಾಡಿದ್ದಾರೆ. ಅವ್ರು ಏನು ಹೇಳಿದ್ದಾರೆ ಸ್ವಲ್ಪ ನೋಡ್ಬಿಡಿ. Psychiatrists and counselors are the largest profession who commit suicide on the planet Earth. Not even lawyers, not even police officials, not even suicide bomb terrorists, even the suicide squad terrorists don't commit suicide in this large number. Psychiatrists and counselors are the largest number of people who commit suicide. ಮುಗಿದೋಯ್ತಲ್ಲ, ಹೇಳಿದ ಧಾಟಿ ಕೇಳಿದ್ರೆ ನೀವು ಯಾರಾದರೂ ನಾವು ಯಾಕೋ ಪದೇ ಪದೇ ನಿಮ್ಗೆ ಆತ್ಮಹತ್ಯೆ ಮಾಡ್ಕೋಬೇಕು ಅನ್ಸುತ್ತೆ, ಜೀವನ ಬೇಡ ಅನ್ಸುತ್ತೆ ಅಂತ ಹೋದರೆ ಒಂದು ನಿಮಿಷ ಇರಪ್ಪ ನಾನೇ ಸತ್ತೋಗ್ಬಿಡ್ತೀನಿ ಅಂತ ಹೇಳ್ಬಿಟ್ಟು ಸತ್ತೋಗ್ಬಿಡ್ತಾರನೋ ಅಷ್ಟು ಸಲೀಸಾಗಿ ನಿತ್ಯಾನಂದ ಸ್ವಾಮಿಗಳು ಹೇಳಿರುವಂಥದ್ದು. ಯಾವುದನ್ನೇ ಆಗಲಿ ಬಹಳ ಅದ್ಭುತವಾಗಿ ಹೇಳುವಂಥ ಒಂದು ಕಲೆ ರೂಢಿಸ್ಬಿಟ್ಟಿದೆ ಅವರಿಗೆ. ಬನ್ನಿ, ಇದೆಲ್ಲದರ ಬಗ್ಗೆ ಏನು ಹೇಳ್ತಾರೆ ಕೇಳೋಣ. ಆ ಶ್ರೀಧರ್ ಅವರು. ಶ್ರೀಧರ್ಜಿ ಕೇಳಿದ್ರಿ ತಾವು, ಏನು ಅನ್ನಿಸ್ತು ಸರ್? ಆ ಮಾತು ಕೇಳಿದ ಮೇಲೆ ಅದರ ಬಗ್ಗೆ ಯೋಚನೆ ಮಾಡಬೇಕನ್ಸಿದೆ. ಅಸಂಬದ್ಧವಾಗಿ ಮಾತಾಡಿದ್ದಾರೆ. ಭಾಷೆಯ ಬಗ್ಗೆ, ವಿಷಯದ ಬಗ್ಗೆ, ಉದ್ದೇಶ ಇದು ಯಾವುದೂ ಒಂದಕ್ಕೊಂದಕ್ಕೆ ಹೊಂದ್ಕೊಳ್ಳೋದಿಲ್ಲ. ಆತ್ಮಹತ್ಯೆಗೂ ನಾವಿರುವಂತಹ ವೃತ್ತಿಗೂ ಹೆಚ್ಚಿನ ಸಂಬಂಧ ಇಲ್ಲವೇ ಇಲ್ಲ. ಇಂತಹ ಸಂದೇಶಗಳನ್ನು ಕೊಟ್ಟಾಗ ಬಹುಶಃ ಅಮಾಯಕರು ಇದು ನಿಜವಿರಬಹುದೇನೋ ಅಂತ ಅಂದ್ಕೊತಾರೆ. ನಿಜ. ಮತ್ತಿದು ಹೇಳ್ತಾ ಇರೋದು ಯಾರಿಗೆ? ಅಲ್ಲಿ ಅವ್ರ ಎದುರಿಗೆ ಈಗಾಗಲೇ ಅವರೆಲ್ಲ ಬಿಟ್ಟುಕೊಟ್ಟು ಬಂದಿರೋ ಅಂಥವರಿಗೆ, ಅವರ ಮಾನಸಿಕ ಸುಸ್ಥಿತಿಯನ್ನು ಸಂಪೂರ್ಣವಾಗಿ ಕಸಿದುಕೊಳ್ಳುವಂತಹ ಗುಣ ಇವರ ಭಾಷೆಯಲ್ಲಿ ಇದೆ. ಇವರ ಭಾಷೆ ಅಂತಂದರೆ ನಾನು ಹೇಳ್ತೀನಿ ಪರಿಪೂರ್ಣರೇನಲ್ಲ. ಇಲ್ಲಿ ಒಂದು ಪದ ಬರ್ತದೆ, ವಶೀಕರಣ ಅಂತ ಬಳಸ್ತಾರೆ. ಇದೇನು ದೊಡ್ಡ ಕ್ರಿಯೆ ಏನಿಲ್ಲ. ಈ ವಶೀಕರಣ ಆಗಬೇಕಾಗಿರುವಂತಹ ವ್ಯಕ್ತಿ ಸಿದ್ಧವಾಗಿರಬೇಕು. ಆ ಸಿದ್ಧವಾಗಿರೋದು ಯಾವಾಗ ಬರ್ತದೆ ಗೊತ್ತಾ? ಸಮಸ್ಯೆಗಳಿದ್ದಾಗ ನಮ್ಮ ಸಮಸ್ಯೆಗಳನ್ನು ನಾವು ಪರಿಹಾರ ಮಾಡಿಕೊಳ್ಳೋದು ಕಷ್ಟ. ನಮ್ಮ ಸಮಸ್ಯೆಗಳಲ್ಲಿ ಯಾವಾಗಲೂ ದ್ವಂದ್ವಗಳಿಂದನೇ ಉಟ್ಕೊಳ್ಳೋಂಥ ಸಮಸ್ಯೆಗಳು. ಹೀಗಾಗಿ ನಾವು ಬೇರೆಯವ್ರ ಹತ್ರ ಹೋಗ್ತೀವಿ. ಈ ಬೇರೆಯವ್ರ ಹತ್ರ ಹೋಗ್ತೀವಿ ಅನ್ನೋರು ಇಂತಹ ಒಂದು ಪರಿಸ್ಥಿತಿಯಲ್ಲಿದ್ದರೆ, ಅಂದರೆ ಇಂತಹ ಒಂದು ಸ್ಥಾನದಲ್ಲಿದ್ದಾಗ ಏನಾಗ್ತಾರೆ, ನಿಮ್ಮ ಆಕಾರ, ನಿಮ್ಮ ಶರೀರ, ನಿಮ್ಮ ಮನಸ್ಥಿತಿ, ನಿಮ್ಮ ವಿದ್ಯಾರ್ಹತೆ ಇವುಗಳನ್ನು ಬಹಳ ಸುಲಭವಾಗಿ ಮೊದಲು ವಶಪಡಿಸ್ಕೊತಾರೆ. ವ್ಯಕ್ತಿಯನ್ನು ವಶಪಡಿಸ್ಕೊಳ್ಳಲ್ಲ. ನಿಮ್ಮ ಸಿದ್ಧತೆಗಳಿರ್ತಾವಲ್ಲ, ಸಾಧನೆಗಳಿರ್ತಾವಲ್ಲ, ಅದನ್ನು ವಶೀಕರಣ ಪಡಿಸ್ಕೊತಾರೆ. ನಿಜ. ಫೈನ್. ಸೊ ಬಹುಶಃ ಇದಕ್ಕೆ ಸರಿಯಾದಂಥ ಉತ್ತರವನ್ನು ಕೊಡ್ಬೋದು ಜಯಶ್ರೀ ಅವರು. ಜಯಶ್ರೀ ಮೇಡಮ್, ಏನಂತೀರಿ ತಾವು? ಆತ್ಮೀಯರಿಗೆ ನಮಸ್ಕಾರ. ಅಂತರಂಗದ ಮಾತು ಹೇಳೋದಕ್ಕೆ ಮುಂಚೆ ನಾನು ಒಂದನ್ನು ಘೋಷಿಸ್ತೀನಿ. ನಿತ್ಯಾನಂದರು ಹಾರಾಡ್ತಿದ್ದಾರೆ, ತಾನು ಗುರು ಶಿಷ್ಯರು ಬಹಳ ಅಂತ. ಭಕ್ತೆಯಾಗಿ ಬದುಕಿದ ಜೀವ ಇಲ್ಲೊಂದು ಕೂತಿದೆ. ಇವತ್ತು ಅವ್ರನ್ನ ನಾನು ಗುರುವಾಗಿ ಸ್ವೀಕಾರ ಮಾಡ್ತೀನಿ. ಈ ನಮಸ್ಕಾರ, ಈ ತಲೆಬಾಗೋದು ಇಡೀ ಜಗತ್ತು ನೋಡಲಿ. ಇದನ್ನು ಮೊಟ್ಟ ಮೊದಲಾಗಿ ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ಟೇಬಲ್ ಕುಟ್ಟಿನೂ ಹೇಳ್ತಾ ಇದ್ದೀನಿ, ಎದೆ ತಟ್ಟಿನೂ ಹೇಳ್ತಾ ಇದ್ದೀನಿ. ನೋವಿನಿಂದ ಎದ್ದ ಜೀವಿಗಳು ನಾವು. ಕಾವಿ ತೊಟ್ಟು ಕೂರೋರಲ್ಲ. ಉಟ್ಟ ಬಟ್ಟೆನ ಕಾವಿ ಆಗಿಸುವ ಆವಿ ನಮ್ಮಲ್ಲಿದೆ, ಆತ್ಮದ ಆವಿ ನಮ್ಮಲ್ಲಿದೆ. ರುದ್ರಾಕ್ಷಿನ 108 ಜೋಡಿಸ್ಕೊಂಡು ಬಂದು ಕೂತ್ಕೋತಾರಲ್ಲ ಸರ್ ಇವರು. ಎಂತೆಂಥ ಗುರುಗಳು ಮಾತಾಡ್ತಾರೆ. ನಮ್ಮ ಬದುಕು ಏಕಮುಖ ರುದ್ರಾಕ್ಷಿ ಆಗಿದೆ. ವಿಷಯ ಕಠಿಣ, ಮಾತು ಕಟುವಾಗೇ ಇರುತ್ತೆ. ಅವರ ಹೆಸರನ್ನು ನಾಲ್ಗೆಯಲ್ಲಿ ಎತ್ತೀನಿ ಅಂತ ಅಂದ್ಕೊಂಡಿರಲಿಲ್ಲ. ಇಲ್ಲಿ ನೋಡಿ, ಈ ಕ್ಷಣದಲ್ಲಿ ಸೃಷ್ಟಿ ಏನು ತೋರಿಸ್ತಿದೆ. ಆವಾಗಲೂ ಹೇಳಿದ್ದ ಹಿರಣ್ಯಾಕ್ಷ ಹಿರಣ್ಯಕಶಿಪು, ನಾನೇ ದೇವರು, ನನ್ನ ಹೆಸರೇ ಹೇಳಿ. ಇವತ್ತು ಹೇಳ್ದ ಇವನು. ಎಣ್ಸಿ 1 2 3 4 10 ಜನ. ಆವತ್ತಿಗೆ ಒಬ್ಬ ಕೃಷ್ಣ, ಇವತ್ತಿಗೆ ದಶಾವತಾರ ಎದ್ದೇ ಬಂದಿದ್ದೀವಿ. ಘೋಷಿಸ್ತಾ ಇರೋದು ಏನು? ಯುದ್ಧ ಅಲ್ಲ, ಯುದ್ಧ ಮುಗಿದಿದೆ. ಇಲ್ಲಿ ನಿತ್ಯಾನಂದನಿಗೆ ಕುರ್ಚಿ ಇಲ್ಲ, ಅಪರಾಧಿ ಸ್ಥಾನ ತೆರೆದಿಟ್ಟಿದೆ. ಎಲ್ಲಿಂದ ಬಂತು ಸರ್ ಈ ಧೈರ್ಯ ಇವರಿಗೆ? ಎಸ್ ಮೇಡಮ್, ಭಾಳ ಅದ್ಭುತವಾಗಿ ಹೇಳಿದ್ರಿ ನೀವು. ಮತ್ತಷ್ಟು ನಾನು ನಿಮ್ಮ ಜೊತೆಗೆ ಚರ್ಚೆ ಮಾಡ್ತೀನಿ. ಸೊ ಹೇಳಿದಂಥ ಮಾತನ್ನು ಕೇಳಿದ್ರೆ ಯಾಕೆ ನಂಬ್ತೀವಿ ನಾವು? ಕಾರಣ ಏನು? ನಂಬೋದಕ್ಕೇನಾದ್ರು ಒಂದು ಕಾರಣ ಇರಬೇಕಲ್ಲ. ಅವ್ರು ಗುರುವಾಗಿ ಶಿಷ್ಯರ ಹತ್ರ ಬಂದರು, ಶಿಷ್ಯರ ಹತ್ರ ಶಿಷ್ಯರೇ ಅವ್ರನ್ನ ಗುರುವಾಗಿ ಮಾಡಿದ್ರು, ಪ್ರಶ್ನೆ ಬೇರೆ. ಆದರೆ ಮಾಡ್ತಿರುವಂಥ ಅವಾಂತರಗಳೇನು ಅದನ್ನು ಖಂಡಿತವಾಗಲೂ ಕ್ಷಮಿಸಲಿಕ್ಕೆ ಸಾಧ್ಯ ಇಲ್ಲ ಅನ್ನುವಂಥದ್ದು ಜಯಶ್ರೀ ಅವರ ಮಾತು. ಇನ್ನಷ್ಟು ಇದ್ರ ಬಗ್ಗೆ ಚರ್ಚೆ ಮಾಡ್ತೀವಿ. ಡಾಕ್ಟರ್ ಪದ್ಮಿನಿ ಪ್ರಸಾದ್ ಇದ್ದಾರೆ, ಏನು ಹೇಳ್ತಾರೆ ಕೇಳೋಣ ಸಣ್ಣ ವಿರಾಮದ ನಂತರ.